ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಆಪರೇಷನ್ ಅಸ್ಥಿ ಪಂಜರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಇದೇ ವಿಚಾರ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಕ್ಯಾಬಿನೆಟ್ ನಲ್ಲಿ ಧರ್ಮಸ್ಥಳದ ಅಸ್ಥಿ ಉತ್ಖನನದ ವಿಚಾರ ಚರ್ಚೆ ಆಗಿದೆ. ಕ್ಯಾಬಿನೆಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅನಾಮಿಕ ತೋರಿಸಿದ ಕಡೆ ಶೋಧವನ್ನು ನಡೆಸಲಾಗಿದೆ. ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ಈಗಲೇ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕಾಗಲ್ಲ. ನಿನ್ನೆಯ ಘಟನೆಯ ಬಳಿಕ ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ ಅಥವಾ ತಿಳಿಗೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 6 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ. ಸಹಜವಾಗಿಯೇ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತುಂಬಾ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಬಿಟ್ರೆ ಇಲ್ಲಿಯವರೆಗೂ ಯಾರೂ ಬೇರೆಯದ್ದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. ತುಂಬಾ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದೇ ವಿಚಾರವನ್ನ ಗೃಹ ಸಚಿವರು ಪ್ರಸ್ತಾಪಿಸಿದ್ದಾರೆ. ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಈ ವಿಚಾರವನ್ನ ಬ್ರೀಫ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಎಸ್ಐಟಿ ಇನ್ವೆಸ್ಟಿಗೇಷನ್ ನಲ್ಲಾಗಿರುವಂತಹ ಪ್ರಗತಿ ಏನು, ಎಲ್ಲವನ್ನೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬಾ ಸೆನ್ಸಿಟಿವ್ ಆದಂತಹ ಪ್ರಕರಣ ಇದು. ಇದರಲ್ಲಿ ರಾಜ್ಯ ಸರ್ಕಾರ ತುಂಬಾ ಎಚ್ಚರಿಕೆಯ ಜಾಣ ಹೆಜ್ಜೆಯನ್ನ ಇಡ್ತಾ ಇದೆ. ಹಾಗಾಗಿಯೇ ಗೃಹ ಸಚಿವರಾಗಿ ಅವರ ಕರ್ತವ್ಯವನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ನಿನ್ನೆ ಆದಂತಹ ಗಲಾಟೆ, ಎಸ್ಐಟಿ ಇನ್ವೆಸ್ಟಿಗೇಷನ್ನು ಎಲ್ಲದರ ಬಗ್ಗೆಯೂ ಕೂಡ ಬ್ರೀಫ್ ಮಾಡುವಂತಹ ಕೆಲಸವನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೃಹ ಸಚಿವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಈ ವಿಚಾರವನ್ನ ವಿವರಿಸುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅರ್ಥಾತ್ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ರೀ ಹ್ಯಾಂಡ್ ಅನ್ನು ರಾಜ್ಯ ಸರ್ಕಾರ ಕೊಟ್ಟಾಗಿದೆ. ಅನಾಮಧೇಯ ವ್ಯಕ್ತಿಯ ದೂರನ್ನ ಆಧರಿಸಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಇವತ್ತು ಎಸ್ಐಟಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತಹ 15ನೇ ದಿನ, ಉತ್ಖನನ ನಡೆಸ್ತಾ ಇರುವಂತಹ 9ನೇ ದಿನ. ಸಹಜವಾಗಿಯೇ ಈ ಪ್ರಕರಣದಲ್ಲಾದಂತಹ ಬೆಳವಣಿಗೆಗಳು, ಧರ್ಮಸ್ಥಳದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂತಹ ಕೆಲಸವನ್ನ ಇವತ್ತು ಗೃಹ ಸಚಿವರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ತಲೆಬುರುಡೆಯ ರಹಸ್ಯ ಅಥವಾ ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ದೂರಿನ ವಿಚಾರಕ್ಕೆ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಯ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವಿಚಾರಕ್ಕೆ? ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ಅಜೆಂಡಾದ ವಿಚಾರವನ್ನು ಹೊರತುಪಡಿಸಿ ಸಚಿವ ಸಂಪುಟ ಸಭೆ ಆರಂಭದಲ್ಲಿ ಆದ ಚರ್ಚೆ ಆಗಿರುವಂತಹ ವಿಚಾರ ಧರ್ಮಸ್ಥಳದ ಘಟನೆ. ಅಂದ್ರೆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಎಸ್ಐಟಿ ತನಿಖೆ ಮತ್ತು ನಿನ್ನೆ ನಡೆದಿರುವಂತಹ ಘರ್ಷಣೆ, ವಿಶೇಷವಾಗಿ ನಿನ್ನೆ ಗಲಾಟೆ ಯಾಕಾಗಿದೆ, ಏನೆಲ್ಲ ನಡೆದಿದೆ ಮತ್ತು ತನಿಖೆಯ ಭಾಗವಾಗಿ ಏನೆಲ್ಲ ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ಸಚಿವ ಸಂಪುಟ ಸಭೆಗೆ ಗೃಹ ಸಚಿವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆಯ ಘಟನೆ ನಂತರ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಎಸ್ಐಟಿ ತನಿಖೆ ಮತ್ತು ಅಲ್ಲಿನ ಜನರ ಪ್ರತಿಕ್ರಿಯೆ, ಎಲ್ಲ ವಿಚಾರಗಳು. ಹಾಗಾಗಿ ಸರ್ಕಾರ ಇದುವರೆಗೂ ಕೂಡ ಎಸ್ಐಟಿಯ ಭಾಗವಾಗಿ ಏನೆಲ್ಲ ಕ್ರಮವನ್ನು ಕೈಗೊಂಡಿತ್ತು, ನಿನ್ನೆ ಘರ್ಷಣೆ ಯಾವ ಕಾರಣಕ್ಕಾಗಿ ಆಯಿತು ಮತ್ತು ಘರ್ಷಣೆ ನಂತರದಲ್ಲಿ ಪೊಲೀಸರು ಎಲ್ಲವನ್ನು ಹೇಗೆ ತಹಬಂದಿಗೆ ತಂದ್ರು, ಈ ಎಲ್ಲ ವಿಚಾರಗಳನ್ನ ವಿವರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿ ಕೇಳಿದಂತ ಸಂದರ್ಭದಲ್ಲಿ ಗೃಹ ಸಚಿವರು ಇಡೀ ಸಂಪುಟ ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂಥದ್ದು. ಮತ್ತು ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಹೆಚ್ಚಿನ ಪೊಲೀಸ್ ನಿಯೋಜನೆ ಕೂಡ ಆಗಿದೆ. ಕ್ಯಾಬಿನೆಟ್ ಸಭೆಗೆ ಬರುವ ಮುಂಚಿತವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನ ಪೊಲೀಸರಿಂದ ಪಡೆದುಕೊಂಡೇ ಬಂದಿದ್ದೀನಿ ಅನ್ನುವಂತ ಒಂದಷ್ಟು ವಿವರವನ್ನ ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಸಚಿವರು ನೀಡಿರುವ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಆಗಾಗ ಗೃಹ ಸಚಿವರು ಇದರ ಅಪ್ಡೇಟ್ ಅನ್ನ ಎಸ್ಐಟಿ ಮುಖ್ಯಸ್ಥರಿಂದ ಪಡೆದುಕೊಂಡೇ ಕೊಡ್ತಿರ್ತಾರೆ. ಆಮೇಲೆ ಇಡೀ ರಾಜ್ಯದಲ್ಲಿಯೇ ಜನರ ಕುತೂಹಲ ಕಾರಣವಾಗಿರುವಂತಹ ಪ್ರಕರಣ. ಸಾಮಾನ್ಯವಾಗಿ ಕ್ಯಾಬಿನೆಟ್ ನಲ್ಲಿ ಯಾರಾದರೂ ಗೃಹ ಸಚಿವರು ಕೇಳಿರ್ತಾರೆ, ಏನಾಗ್ತಾ ಇದೆ ಡೆವಲಪ್ಮೆಂಟ್ಸು, ತುಂಬಾ ಕುತೂಹಲ ಕಾರಣವಾಗಿದೆ ಅಂತ ಕೇಳಿದಾಗ ಅದನ್ನ ಬ್ರೀಫ್ ಮಾಡಿರುವಂತಹ ಚಾನ್ಸಸ್ಗಳು ಕೂಡ ಇರುವಂಥದ್ದು. ನೋಡೋಣ ಎಸ್ಐಟಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರದ ಉತ್ಖನನದ ಕಾರ್ಯ ಕೂಡ ಮತ್ತೊಂದು ಕಡೆ ಇವತ್ತು ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 13 ಅಲ್ಲಿ ಏನಾಗುತ್ತೆ, ಏನು ಸಿಗುತ್ತೆ ಅನ್ನೋದು
ತುಂಬ ಕುತೂಹಲ ಕಾರಣವಾಗ್ತಾ ಇರುವಂತಹ ವಿಚಾರ. ಇಲ್ಲಿಯವರೆಗೂ ಕೂಡ ಆತ ಗುರುತಿಸಿದಂತಹ ಜಾಗದಲ್ಲಿ ಆತ ಹೇಳಿದ ರೀತಿಯಲ್ಲಿ ಅತಿದೊಡ್ಡ ಸಾಕ್ಷ್ಯ ಅನ್ನುವಂತಹ ರೀತಿಯಲ್ಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಹಾಗಾಗಿ ಪಾಯಿಂಟ್ ನಂಬರ್ 13ರಲ್ಲಾದರೂ ಕೂಡ ಏನಾದರೂ ಸಿಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆಯಾಗಿದೆ. ಇವತ್ತು ಮಧ್ಯಾಹ್ನದ ಬಳಿಕ ಬಹುತೇಕ ಈ ಉತ್ಖನನದ ಕಾರ್ಯ ನಡೀಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಮಾಡುವುದಕ್ಕೆ ಸಾಲು ಸಾಲು ಸವಾಲುಗಳಿರುವಂಥದ್ದು. ಒಂದು, ಅಲ್ಲಿ ಲೈಟ್ ಕಂಬಗಳಿದಾವೆ, ಮತ್ತೊಂದು ಕಡೆ ಡ್ಯಾಮ್ ಇದೆ, ಮಗದೊಂದು ಕಡೆ ಈ ಹಿಂದಿನ ಜಾಗಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಪಾಯಿಂಟ್ ನಂಬರ್ 13 ತುಂಬಾ ದೊಡ್ಡದಾಗಿದೆ. ಹಾಗಾಗಿ ಈ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಂತು ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಹೇಳಿ